शिवानी और आप देख रहे हैं बीजापुर एक्सप्रेस। चलते हैं खबरों की ओर। ವಿಶೇಷವಾದಂತ ನಮ್ಮ ಭಾರತೀಯ ಜನತಾ ಪಕ್ಷದ ವಿಷಯಕ್ಕೆ ನಾನು ಬರ್ತೀನಿ. ಇವತ್ತು ಬಿಜಾಪುರದ ನಗರ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳರು ಇವತ್ತು ನಮ್ಮ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ. ಅದು ನಾನು ಬಿಜಾಪುರದವನಾಗಿ ನೋವಿನ ಸಂಗತಿ ಅಂದ್ರ ಇದು ಯಾರ ಬೆನ್ ತರ್ತಕ್ಕಂಥ ಕೆಲಸ ಅಲ್ಲ. ಅವ್ರು ಮಾಡಿದಂತ ಕೆಟ್ಟ ನಿರ್ಧಾರಗಳಿಂದ ಈ ಪರಿಸ್ಥಿತಿ ನಮ್ಮ ಪಕ್ಷಕ್ಕೂ ಡ್ಯಾಮೇಜ್ ಆಗಕ್ಕಾಗ್ತಿತ್ತು, ಅವರು ಕೂಡ ಡ್ಯಾಮೇಜ್ ಆಗ್ತಕ್ಕಂಥ ಪರಿಸ್ಥಿತಿಯನ್ನ ಹಾಕೊಂಡ್ರು. ಉದಾಹರಣೆಯಾಗಿ ಒಂದನೇದಾಗಿ ನಾವು ಮಾಡಿದ ತಪ್ಪುಗಳನ್ನ ಹೇಳಕ್ ಇಚ್ಛೆ ಪಡ್ತೀನಿ. ನಾವು ಬಹಳ ಸಣ್ಣವ, ಆದ್ರೆ ನನಗೆ ತಿಳಿದದ್ದನ್ನ ತಮ್ಮ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ. ಮೊದಲು ತೆಗೆದುಕೊಂಡ ನಿರ್ಧಾರ, ಅವರು ಪಂಚಮಸಾಲಿ ಸಮಾಜದ ನಾಯಕನಾಗ್ಬೇಕು. ಪಂಚಮಸಾಲಿ ಸಮಾಜದ ನಾಯಕನಾಗ್ಲಿಕ್ಕೆ ಬನ್ನದಿಗೆ ಸಮಾಜನ ಟಾರ್ಗೆಟ್ ಮಾಡಿ ಅಲ್ಲಿ ಡಿವೈಡ್ ಅಂಡ್ ರೂಲ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು. ಆದ್ರ ಇವತ್ತು ವಾತಾವರಣ ಹೆಂಗದ ಅಂದ್ರ ಬಸನಗೌಡ ಪಾಟೀಲ್ ಯತ್ನಾಳರು ಯಾವಾಗ ರಾಜಕೀಯ ಎಂಟ್ರಿ ಆದ್ರು ಅವತ್ತಿನ ದಿನ ಏನರೇ ಇದನ್ನ ಮನಸ್ಸು ಮಾಡಿದ್ರೆ ಸಾಧ್ಯ ಇತ್ತು. ಆದ್ರೆ ಇವತ್ತಿನ ದಿನ ಹೆಂಗಾಗಿದೆ ಅಂದ್ರ ಬಹಳಷ್ಟು ಬನ್ನದಿಗ ತಾಯಿಗಳು ಪಂಚಮಸಾಲಿ ಯುವಕರು ನಡೆದಾರ. ಬಹಳಷ್ಟು ಪಂಚಮಸಾಲಿ ಯುವಕರು ನಡೆದಾರ. ಬಹಳಷ್ಟು ಪಂಚಮಸಾಲಿ ತಾಯಿಗಳು ಬನ್ನದ ಯುವಕರು ನಡೆದಾರ. ಬಹಳಷ್ಟು ಪಂಚಮಸಾಲಿ ತಾಯಿಗಳು ಬನ್ನದ ಯುವಕರು ನಡೆದಾರ. ಬಹಳಷ್ಟು ಪಂಚಮಸಾಲಿ ಹೆಣ್ಮಕ್ಳು ಬನ್ನದಿಗರ ಮನ್ಯಾಗ ಅದಾರ. ಬಹಳಷ್ಟು ಬನ್ನದಿಗ ಹೆಣ್ಮಕ್ಳು ಪಂಚಮಸಾಲಿ ಮನ್ಯಾಗ ಅದಾರ. ಗಂಡ ಹೆಂಡತಿ ಪಂಚಮಸಾಲಿ ಅದಾನ, ಗಂಡ ಬನ್ನದಿಗ ಅದಾನ. ಗಂಡ ಪಂಚಮಸಾಲಿ ಹೆಂಡತಿ ಬನ್ನದಿಗ ಅದಾಳ. ಈಗ ಹೆಂಡತಿ ಬನ್ನದಿಗ ಅಂತ ಹೇಳ್ತಿ, ಗಂಡ ಬಂದ ತಕ್ಷಣ ಜೈ ಬನ್ನದಿಗ ಅಂದ್ರೆ, ಅಥವಾ ಈ ಪಂಚಮಸಾಲಿ ಹೆಂಡತಿ ಜೈ ಪಂಚಮಸಾಲಿ ಅಂದ್ರ ಆ ಮನೆಯ ವಾತಾವರಣ ಕೆಟ್ಟ ಸ್ಮಶಾನ ಆಗ್ತೈತಿ. ನೀವು ಮಾಡ್ತಕ್ಕಂಥ ಒಂದು ಆ ನಿರ್ಧಾರದಿಂದ ನೀವು ನಾಯಕರಾಗಬಹುದಾಗಿತ್ತು, ಇಲ್ಲ ಆಗಿರೋ ಗೊತ್ತಿಲ್ಲ. ಆದ್ರೆ ಅದರಿಂದ ನೀವು ಎರಡೂ ಸಮಾಜದಲ್ಲಿ ಒಂದು ವಿಷಮವನ್ನು ಬಿತ್ತಲಾಕ ಪ್ರಯತ್ನ ಮಾಡಿದ್ರಿ. ಜಗದೀಶ್ ಶೆಟ್ಟರ್ ಆ ವಿಷಯ ತಗೊಂಡು ಜಗದೀಶ್ ಶೆಟ್ಟರ್ಗೆ ಬೇದ್ರಿ. ಅರೆ ಜಗದೀಶ್ ಶೆಟ್ಟರ್ಗೆ ಹೇಳ್ತೀರಿ ಯಡಿಯೂರಪ್ಪರಿಂದ ಅನ್ಯಾಯ ಆಗತ್ತೆ, ಅವ್ರನ್ನೂ ಹೇಳ್ತೀರಿ ಅದನ್ನು. ಆದ್ರೆ ರಾಜಕೀಯ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಈ ಜಾತಿ ಬಿಟ್ಟು ಇನ್ನೊಂದು ಜಾತಿ ಅದ, ಅದೇ ಮನುಷ್ಯ ಜಾತಿ, ಮನುಷ್ಯತ್ವ. ಆ ಮನುಷ್ಯತ್ವ ಮೇಲೆ ನಾವು ರಾಜಕಾರಣ ಮಾಡಿದೀವಿ ಅಂದ್ರಲ್ಲ, ಅದು ನಾವು ರಾಜಕಾರಣಿಯಾಗಿ ನಾವು ಯಶಸ್ವಿ ಆಗ್ತೀವೋ ಅಥವಾ ನಾವು ಏನಾದ್ರು ಆಗ್ತೀವೋ ಆಗೋದ್ರಿಂದ ಮುಖ್ಯ ಅಲ್ಲ. ನಾವು ರಾಜಕಾರಣಿಯಾಗಿ ಸಮಾಜಕ್ಕೆ ನಾವು ಮುಂದೆ ಬಂದಾಗ ನಾವು ಜಾತೀಯತೆ ಮಾಡ್ಲಾರದೆ ಅದು ಎಲ್ಲ ಮನುಷ್ಯ ಜಾತಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ನಾವು ಕೆಲಸ ಮಾಡ್ಬೇಕಾದದ್ದು ಈ ರಾಜಕಾರಣಿಗಳ ಕರ್ತವ್ಯ ಅಂತಕ್ಕಂಥದ್ದು ಕೂಡ ನಾವು ಹೇಳಕ್ ಇಚ್ಛೆ ಪಡ್ತೀನಿ. ಅದು ಟಾರ್ಗೆಟ್ ಯಡಿಯೂರಪ್ಪನವ್ರು ಮಾಡಿದ್ರಿ. ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಈ ಭಾರತೀಯ ಜನತಾ ಪಕ್ಷದಲ್ಲಿ ಸಾಕಷ್ಟು ಹಿರಿಯರೊಳಗೂ ಕೂಡಿ ಈ ಭಾರತೀಯ ಜನತಾ ಪಕ್ಷವನ್ನು ರಾಜ್ಯದಲ್ಲಿ ಬಲಿಷ್ಠಗೊಳಿಸಿದ್ರು. ಆ ಬಲಿಷ್ಠಗೊಳಿಸೋದಕ್ಕೋಸ್ಕರ ಇವತ್ತು ಆ ಭಾರತೀಯ ಜನತಾ ಪಕ್ಷದ ಸಾಕಷ್ಟು ಮಂತ್ರಿಗಳಾದ್ರಿ, ಶಾಸಕರಾದ್ರಿ, ತಾವು ಕೂಡ ಕೇಂದ್ರದ ಮಂತ್ರಿ ಆದ್ರಿ. ಅದಕ್ಕೆ ಕಾರಣ ಅಂದ್ರ BS ಯಡಿಯೂರಪ್ಪನವರು ಹಾಗೂ ಬಹಳ ಹಿರಿಯ ಬಿಜೆಪಿ ಕಾರ್ಯಕರ್ತರು ಅಂತ ಹೇಳಿ ನಾನು ನೆನ್ಸಕ್ ಇಚ್ಛೆ ಪಡ್ತೀನಿ. ಅದ್ರ ಜೊತೆಗೆ ಇವತ್ತು BS ಯಡಿಯೂರಪ್ಪನವರ ಹೋರಾಟ ಇವತ್ತು ನೀವು ಅದನ್ನ ಬಹಳಷ್ಟು ಟಾರ್ಗೆಟ್ ಮಾಡಿ ಮಾತನಾಡಿದ್ರು ಕೂಡ ಆ ಜನರ ಮನಸ್ಸಿನಲ್ಲಿ ಅದು ನೋವುಂಟು ಮಾಡ್ತಿತ್ತು. ನಿಮಗೆ ಅನಿಸ್ತಿತ್ತು ಜನ ಕೂಗ್ತಾ ಇರೋದ್ರಿಂದ ನೀವು 1% ಜನ ಕೂಗುದನ್ನು ನೋಡ್ತಿದ್ರಿ. ಅದು 99% ಜನರ ಮನಸ್ಸಿನಲ್ಲಿ, ಹೃದಯದಲ್ಲಿ ನೋವು ಆಗ್ತಕ್ಕಂತ ಒಂದು ಕೆಟ್ಟ ಕೆಲಸ ಮಾಡಿದ್ರಿ. ನಂತರ ನೀವು ಮೇಲೆ ಹೇಳ್ತಿರ್ತೀರಿ. ಏನ್ ಹೇಳ್ತೀರಿ? BS ಯಡಿಯೂರಪ್ಪನವರು 120 ಕೋಟಿ ಹಣವನ್ನ ವಾಪಸ್ ತಗೊಂಡ್ರು ನಾ ಕೇಳ್ತೇನೆ ತಮಗ, ಈ ಸರ್ಕಾರ ನಡೆಸ್ತಕ್ಕಂತ ಮುಖ್ಯಮಂತ್ರಿಗೆ, ಜವಾಬ್ದಾರಿ ಮುಖ್ಯಮಂತ್ರಿಗೆ ಸರ್ಕಾರ ನಡೆಸುವ ಸಂದರ್ಭದಲ್ಲಿ ಎಮರ್ಜೆನ್ಸಿ ಯೋಜನೆಗಳಿಗೆ ಹಣದ ಕೊರತೆ ಇದ್ದಾಗ ತೆಗೆದುಕೊಳ್ತಕ್ಕಂಥದ್ದು ಸರ್ವಸಾಮಾನ್ಯ ಪ್ರತಿ ಸರ್ಕಾರ ನಡೀತದ. ಈ ಮಾರ್ಚ್ ಎಂಡಲ್ಲಿ ಕರ್ತಾಗಲಿಕ್ಕೆ ಸರ್ಕಾರ ದುಡ್ಡು ಹೋಗ್ತೈತಿ. ಈ ವ್ಯವಸ್ಥೆ ಇದ್ದಾಗ 120 ಕೋಟಿ ಬರೀ ನೀವು ವಾಪಸ್ ತಗೊಂಡ್ರು ಅಂತ ಹೇಳ್ತೀರಿ. ಗೌಡ್ರೆ, ಗೌಡ್ರಿಗೆ ನಾ ಮನವಿ ಮಾಡ್ಕೊತೇನು, ಭಾರತೀಯ ಜನತಾ ಪಕ್ಷದಲ್ಲಿ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಬಿಜಾಪುರಕ್ಕೆ ಎಷ್ಟು ಅನುದಾನ ಕೊಟ್ರು ಯಾಕೆ ಹೇಳಂಗಿಲ್ಲ? ಅದನ್ನು ಹೇಳ್ಬೇಕಲ್ಲ ನಾವು. ಬರೀ 120 ಕೋಟಿ ತಕೊಂಡು ಹೇಳ್ತೀರಿ. ಅವರ ಅಧಿಕಾರದಲ್ಲಿ ಅವ್ರ ಮುಖ್ಯಮಂತ್ರಿ ಇದ್ದಾಗ ಬಿಜಾಪುರಕ್ಕೆ ಏನ್ ಕೊಟ್ರು ಅಂತಕ್ಕಂಥದ್ದು ಕೂಡ ತಾವು ದಯಮಾಡಿ ಹೇಳಿದ್ರಿ ಅಂದ್ರ ನಿಮ್ಮ ವ್ಯಕ್ತಿತ್ವ ಇನ್ನೂ ಹೆಚ್ಚಾಗ್ತದೆ. ಇವತ್ತು BS ಯಡಿಯೂರಪ್ಪನವರು ಬಿಜಾಪುರಕ್ಕೆ, ನಾ ಬ್ಯಾರೆ ಮಾತಾಡೋದು, ನಾನು ಬಿಜಾಪುರಕ್ಕೆ ಮಾತಾಡ್ತೀನಿ. ಈಗ ಬಿಜಾಪುರ ಏನ್ ಡೆವಲಪ್ಮೆಂಟ್ ಖಂಡಿತ ಅಂದ್ರ ಯಾವಾಗ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾರೆ. ಇವತ್ತು ಬರೀ ಬಿಜಾಪುರ ಅಲ್ಲ, ಇವತ್ತು ನೀವು ದೇವರಿಪ್ಪರಿಗೆ ಹೋಗ್ರಿ, ಇವತ್ತ ಮುದ್ದೇಬೇಳ ಹೋಗ್ರಿ. ನೀವು ಮುದ್ದೇಬೇಳದಾಗ ಬಸ್ ಸ್ಟ್ಯಾಂಡ್ ಮೂಗ್ ಮುಚ್ಕೋ ಪರಿಸ್ಥಿತಿ ಇತ್ತು. ಇವತ್ತ ಬೆಂಗಳೂರಿನ ಹಾಕೈತಿ ಮುದ್ದೇಬೇಳ ಪರಿಸ್ಥಿತಿ. ಇವತ್ತು ಬಿಜಾಪುರ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಆಗ್ಯದ. ಆದ್ರೆ ನಿಮ್ ಕೊಡುಗೆ ಅದ ಇಲ್ಲ ಹೇಳಂಗಿಲ್ಲ, ಹೇಳಂಗಿಲ್ಲ. ಶಾಸಕರಾದಂತ ನಿಮ್ಗ ಬಿಜಾಪುರ ಶಾಸಕರ ಕೊಡುಗೆ ಅದೇ ಇರುತ್ತೆ.
ಬಿಜಾಪುರ ಬಹಳಷ್ಟು ಸುಂದರೀಕರಣ ಆಗ್ಯದ, ಡೆವಲಪ್ಮೆಂಟ್ ಆಗ್ಯದ. ಅದ್ರ ಬಗ್ಗೆ ನಿಮ್ ಬಗ್ಗೆ ನನಗೆ ಅಭಿಮಾನ ಅದ. ಅದ್ರ ಜೊತೆಗೆ ಈ ಬಿಜಾಪುರ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ BS ಯಡಿಯೂರಪ್ಪನವರ ತ್ಯಾಗ ಅದ, ಅವ್ರನ್ನೂ ಕೂಡ ಕೊಡುಗೆ ಅದ. ನಂತರ ಅವ್ರು ಹೋದ ನಂತರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ಕೂಡ ಅದು ಡೆವಲಪ್ಮೆಂಟ್ ಕಂಟಿನ್ಯೂ ಆದ, ಅವ್ರ ಕೊಡುಗೆ ಕೂಡ ಅದ. ಅದಕ್ಕೆ ಇದು ಮೂರು ಜನರ ಮೀರಿ ಇದು ಭಾರತೀಯ ಜನತಾ ಪಕ್ಷದ ಕೊಡುಗೆ ವಿಜಯಪುರ ಅಂತ ಹೇಳಕ್ ನಾ ಇಚ್ಛೆ ಪಡ್ತೀನಿ.